ನೋಡಿ, ಒಂದು ವಿಷಯವನ್ನು ನಾನು ನಿಮಗೆ ಸಂಪೂರ್ಣ ನಿಜವಾಗಿ ಹೇಳುತ್ತೇನೆ. ಇಂದು 2026ರಲ್ಲಿ ನೀವು ಯೂಟ್ಯೂಬ್ನಲ್ಲಿ ಬೆಳೆಯಬೇಕೆಂದರೆ, ಗ್ರೋ ಆಗಬೇಕೆಂದರೆ ಅಲ್ಗಾರಿದಮ್ಗಳ ಹಿಂದೆ ಬಿದ್ದಿರಬೇಡಿ. ಅದರ ಬದಲಾಗಿ ನಾನು ಹೇಳುವುದೇನೆಂದರೆ, ಇಂದಿನ ಕಾಲದಲ್ಲಿ ಅಲ್ಗಾರಿದಮ್ ಅನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವೇ ಇಲ್ಲ. ಬದಲಾಗಿ ನಿಮ್ಮ ಚಾನೆಲ್ ಬೆಳೆಯಲು ಬೇರೆ ಏನನ್ನೂ ಮಾಡುವ ಅಗತ್ಯವಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲವನ್ನೂ ವಿವರವಾಗಿ ತಿಳಿಸಲಿದ್ದೇನೆ. ಏಕೆಂದರೆ ಯೂಟ್ಯೂಬ್ನಲ್ಲಿ ಈಗ ಸಾಕಷ್ಟು ಬದಲಾವಣೆಗಳಾಗುತ್ತಿವೆ. ಹಾಗಾಗಿ ಈಗ ಅಲ್ಗಾರಿದಮ್ ನಿಮಗೆ ಅಷ್ಟೊಂದು ಮುಖ್ಯವಾಗುವುದಿಲ್ಲ. ನೀವು ಒಬ್ಬ ಹೊಸ ಕ್ರಿಯೇಟರ್ ಆಗಿದ್ದರೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ಹಾಗಾಗಿ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಹೊಸ ಕ್ರಿಯೇಟರ್ಗಳಿಗೆ ಸಹಾಯ ಮಾಡಲೆಂದೇ ನಾನು ಈ ಚಾನೆಲ್ ತಯಾರಿಸಿದ್ದೇನೆ. ನೋಡಿ, ನಾನು ಈ ವಿಡಿಯೋ ಮಾಡುತ್ತಿರುವುದಕ್ಕೆ ಕಾರಣವಿದೆ. ಹಿಂದೆಲ್ಲ ನಾವು ಯಾವಾಗಲೂ ಹೇಳುತ್ತಿದ್ದೆವು, ಯಾರಾದರೂ ಒಮ್ಮೆ ಅಲ್ಗಾರಿದಮ್ ಅನ್ನು ಕ್ರ್ಯಾಕ್ ಮಾಡಿದರೆ ಅವರ ಚಾನೆಲ್ ಬೆಳೆಯುತ್ತದೆ ಎಂದು. ಅಲ್ಗಾರಿದಮ್ ಅರ್ಥವಾದರೆ ಚಾನೆಲ್ ಬೆಳೆಯುತ್ತದೆ, ಸ್ವಲ್ಪ ಐಡಿಯಾ ಸಿಕ್ಕರೂ ಸಾಕು ನಾವು ಚಾನೆಲ್ ಬೆಳೆಸಬಹುದು ಅಂದುಕೊಳ್ಳುತ್ತಿದ್ದೆವು. ಆದರೆ ನೋಡಿ, ಇದು 2026. ಇಲ್ಲಿ ಎಲ್ಲವೂ ಬದಲಾಗಿದೆ. ಒಂದು ಮಾತಂತೂ ನಿಜ, ಅಲ್ಗಾರಿದಮ್ ಅನ್ನು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯದ ಮಾತು. ನಾವು ಹಿಂದೆ ಅಲ್ಗಾರಿದಮ್ ಬಗ್ಗೆ ಹೇಳುತ್ತಿದ್ದರೂ ಅದು ಕೇವಲ ಒಂದು ಅಂದಾಜಷ್ಟೇ ಆಗಿತ್ತು. ಅಲ್ಗಾರಿದಮ್ ಸದಾ ತನ್ನನ್ನು ತಾನು ಬದಲಿಸಿಕೊಳ್ಳುತ್ತಿರುತ್ತದೆ. ಇಂದು 2026ರ ಇಂದಿನ ಪರಿಸ್ಥಿತಿಯಲ್ಲಿ ಯೂಟ್ಯೂಬ್ ಎಷ್ಟು ಬದಲಾಗಿದೆ ಎಂದರೆ, ನೀವು ಅಲ್ಗಾರಿದಮ್ ಅರ್ಥ ಮಾಡಿಕೊಂಡರೂ ಸಹ ಅದು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಹಾಗಾದರೆ ಅಲ್ಗಾರಿದಮ್ ಹಿಂದೆ ಬೀಳಬಾರದು ಎಂದರೆ ನಮ್ಮ ಚಾನೆಲ್ ಬೇಗ ಬೆಳೆಯಲು ನಾವು ಏನು ಮಾಡಬೇಕು? ನೋಡಿ, ನಾವು ಅಲ್ಗಾರಿದಮ್ ಬಗ್ಗೆ ತಿಳಿದಿರುವ ಮಟ್ಟಿಗೆ ಅದರಲ್ಲಿ ಏನಿತ್ತು ಎಂದರೆ, ನೀವು ಎಸ್ಇಒ ಚೆನ್ನಾಗಿ ಮಾಡಬೇಕು, ಉತ್ತಮ ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್ ಗಳನ್ನು ಹಾಕಬೇಕು. ಸಬ್ಸ್ಕ್ರೈಬರ್ಸ್ ಹೆಚ್ಚಿದ್ದರೆ ವಿಡಿಯೋ ಬೇಗ ವೈರಲ್ ಆಗುತ್ತದೆ, ಕಡಿಮೆ ಇದ್ದರೆ ನಿಧಾನವಾಗುತ್ತದೆ. ಇದೆಲ್ಲ ಹಿಂದೆ ನಡೆಯುತ್ತಿತ್ತು. ಆದರೆ ಇಂದಿನ ಕಾಲದಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಅಷ್ಟೊಂದು ಮ್ಯಾಟರ್ ಆಗುವುದಿಲ್ಲ. ನಿಮ್ಮ ಹತ್ತಿರ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಸಹ ನಿಮ್ಮ ವಿಡಿಯೋ ವೈರಲ್ ಆಗಬಹುದು. ಅಲ್ಗಾರಿದಮ್ ನಿಮ್ಮನ್ನು ಪುಷ್ ಮಾಡುತ್ತದೆ. ನೀವೇ ಗಮನಿಸಿರಬಹುದು, ನಿಮ್ಮ ಹೋಮ್ ಪೇಜ್ ಅಥವಾ ಬ್ರೌಸ್ ಫೀಚರ್ ನಲ್ಲಿ ಕಡಿಮೆ ಸಬ್ಸ್ಕ್ರೈಬರ್ಸ್ ಇರುವ ಎಷ್ಟೋ ವಿಡಿಯೋಗಳನ್ನು ಅಲ್ಗಾರಿದಮ್ ತೋರಿಸಿರುತ್ತದೆ. ಈಗಂತೂ ನಾವು ವಿಡಿಯೋ ನೋಡುವಾಗ ಅವರ ಚಾನೆಲ್ಗೆ ಹೋಗುವವರೆಗೂ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಕಾಣಿಸುವುದು ಇಲ್ಲ. ಹಾಗಾಗಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರುವುದು ಈಗ ಅಲ್ಗಾರಿದಮ್ಗೆ ಯಾವುದೇ ಪಾಸಿಟಿವ್ ಸಂಕೇತವಲ್ಲ. ಎರಡನೆಯದಾಗಿ ಟ್ಯಾಗ್ಗಳ ವಿಷಯಕ್ಕೆ ಬಂದರೆ, 2026ರಲ್ಲಿ ನಿಮಗೆ ಟ್ಯಾಗ್ಸ್ ಹಾಕುವ ಅಗತ್ಯವೇ ಇಲ್ಲ. ಏಕೆಂದರೆ ಟ್ಯಾಗ್ಗಳ ಪಾತ್ರ ಬಹಳ ಕನಿಷ್ಠ ಎಂದು ಯೂಟ್ಯೂಬ್ ಸ್ವತಃ ಹೇಳುತ್ತದೆ. ಹಾಗಾದರೆ ಈಗ ಏನು ಮಾಡಬೇಕು? ಅಲ್ಗಾರಿದಮ್ ಹಿಂದೆ ಬೀಳಬೇಡಿ, ನಿಮ್ಮ ಆಡಿಯನ್ಸ್ ವೀಕ್ಷಕರನ್ನು ಅರ್ಥ ಮಾಡಿಕೊಳ್ಳಿ. ಒಮ್ಮೆ ನೀವು ವೀಕ್ಷಕರನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಚಾನೆಲ್ ಖಂಡಿತ ಬೆಳೆಯುತ್ತದೆ. ಇಂದಿನ ಅಲ್ಗಾರಿದಮ್ ಕೇವಲ 3 ವಿಷಯಗಳನ್ನು ನೋಡುತ್ತಿದೆ. ಅಲ್ಗಾರಿದಮ್ ಈಗ ಹಿಂದಿನಂತೆ ಕ್ರ್ಯಾಕ್ ಮಾಡಬೇಕಾದ ಯಾವುದೇ ರಹಸ್ಯ ವ್ಯವಸ್ಥೆಯಲ್ಲ. ಇದೊಂದು ಸರಳ ಸೂತ್ರ. 1. ಜನರು ಯಾವ ವಿಷಯದಲ್ಲಿ ಆಸಕ್ತಿ ಹೊಂದಿದ್ದಾರೆ ಮತ್ತು ಇಂದಿನ ಸಮಯದಲ್ಲಿ ಅತಿ ಹೆಚ್ಚು ಜನರು ಏನನ್ನು ನೋಡಲು ಇಷ್ಟಪಡುತ್ತಿದ್ದಾರೆ. 2. ಒಂದೇ ವಿಷಯದ ಮೇಲೆ ಲಕ್ಷಾಂತರ ಕ್ರಿಯೇಟರ್ಗಳು ವಿಡಿಯೋ ಮಾಡುತ್ತಿದ್ದಾರೆ. ಅವರಲ್ಲಿ ಯಾವ ಕ್ರಿಯೇಟರ್ ವೀಕ್ಷಕರಿಗೆ ಹೆಚ್ಚು ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ನೀಡುತ್ತಿದ್ದಾರೆ, ಅಂದರೆ ಯಾರ ವಿಡಿಯೋವನ್ನು ಜನರು ಹೆಚ್ಚು ಸಮಯ ನೋಡುತ್ತಿದ್ದಾರೆ, ಆಡಿಯನ್ಸ್ ರಿಟೆನ್ಷನ್. 3. ಯಾವ ಕ್ರಿಯೇಟರ್ನ ವಿಡಿಯೋ ನೋಡಲು ವೀಕ್ಷಕರು ಮತ್ತೆ ಮತ್ತೆ ವಾಪಸ್ ಬರುತ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ, ನೀವು ಈಗ ಅಲ್ಗಾರಿದಮ್ ಅನ್ನು ಖುಷಿಪಡಿಸುವುದಲ್ಲ, ಬದಲಾಗಿ ನಿಮ್ಮ ಆಡಿಯನ್ಸ್ ಅನ್ನು ಖುಷಿಪಡಿಸಬೇಕು. ನೀವು ಒಬ್ಬ ಹೊಸ ಯೂಟ್ಯೂಬರ್ ಆಗಿ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಬಂದಿದ್ದರೆ ಜನರಿಗೆ ನಿಮ್ಮ ಬಗ್ಗೆ ತಿಳಿದಿರುವುದಿಲ್ಲ ಮತ್ತು ನೀವು ನಿಮ್ಮ ಬಗ್ಗೆ ಅತಿಯಾಗಿ ಹೇಳಿಕೊಳ್ಳುವ ಅಗತ್ಯವೂ ಇಲ್ಲ. ನಿಮ್ಮ ಕಂಟೆಂಟ್ ವಿಷಯ ಮೇಲೆ ಸಂಪೂರ್ಣ ಗಮನ ಹರಿಸಿ. ಜನರಿಗೆ ನಿಮ್ಮ ವಿಷಯ ಇಷ್ಟವಾದರೆ, ಅರ್ಥವಾದರೆ ಮತ್ತು ಅದು ಅವರಿಗೆ ಸಂಬಂಧಿಸಿದ್ದು ರಿಲೇಟೇಬಲ್ ಅನಿಸಿದರೆ ಅವರು ಖಂಡಿತ ಖುಷಿಯಾಗುತ್ತಾರೆ. ಈ ವ್ಯಕ್ತಿಯಲ್ಲಿ ದಮ್ಮಿದೆ, ಇವನ ವಿಡಿಯೋ ಉಪಯುಕ್ತವಾಗಿದೆ, ಇವನ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕು ಎಂದುಕೊಂಡು ಅವರು ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡುತ್ತಾರೆ. ಮುಂದಿನ ಬಾರಿ ನಿಮ್ಮ ವಿಡಿಯೋ ಅವರ ಮುಂದೆ ಬಂದಾಗ ಅವರು ಕ್ಲಿಕ್ ಮಾಡಿ ನೋಡುತ್ತಾರೆ. ಹಾಗಾಗಿ ಅಲ್ಗಾರಿದಮ್ ಅನ್ನು ಖುಷಿಪಡಿಸಬೇಡಿ, ಆಡಿಯನ್ಸ್ ಅನ್ನು ಖುಷಿಪಡಿಸುವುದನ್ನು ಕಲಿಯಿರಿ. 2026ರಲ್ಲಿ ನೀವು ನಿಜವಾಗಿಯೂ ಬೆಳೆಯಬೇಕೆಂದರೆ ಅಲ್ಗಾರಿದಮ್ ಹಿಂದೆ ಓಡಬೇಡಿ, ಕೇವಲ ಆಡಿಯನ್ಸ್ ಅನ್ನು ಅರ್ಥ ಮಾಡಿಕೊಳ್ಳಿ. ಒಮ್ಮೆ ನೀವು ಆಡಿಯನ್ಸ್ ಮನಸ್ಸನ್ನು ಗೆದ್ದರೆ ನೀವು ಮಾಡುವ ಕಂಟೆಂಟ್ ಖಂಡಿತ ಓಡುತ್ತದೆ ಮತ್ತು ಅಲ್ಗಾರಿದಮ್ ನಿಮಗೆ ಉತ್ತಮ ರಿಸಲ್ಟ್ ತಂದುಕೊಡುತ್ತದೆ. ಈಗ ಅಲ್ಗಾರಿದಮ್ ಸಮಸ್ಯೆಯಲ್ಲ, ನಿಮ್ಮ ಆಡಿಯನ್ಸ್ ಆಸಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದೇ ಸವಾಲು. ಅದು ಅರ್ಥವಾದರೆ ನಿಮ್ಮ ಚಾನೆಲ್ ಬೆಳೆಯುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.